ಬಿಸಿ ಇದೆ, ಬಿಸಿ ಆರೋಗ್ಯಕ್ಕೂ ಮುಂಚೆ ತಿನ್ಕೊಬಿಡೋಣ. ಯಾಕೇನಾಯ್ತು? ನಿಮ್ಮ ಅಕ್ಕ ಹೊಸ ಕಾರ್ ತಗೊಂಡಿದ್ದಾರಲ್ವಾ? ಹಾ, ನಂಗೆ ಗೊತ್ತು. ನೀವು ಫಸ್ಟ್ ತಿನ್ನಿ. ಬೇಡ. ಇವಾಗ ಏನಾಯ್ತು? ನಿಮ್ಮ ಮನೆಯವರು ನಿಮ್ಮ ಅಕ್ಕನ ಮದ್ವೆನ ಒಳ್ಳೆ ಶ್ರೀಮಂತನ್ ಕೊಟ್ಟು ಮದ್ವೆ ಮಾಡಿದ್ದಾರೆ. ಅವರು ನಮ್ಮಿಬ್ರು ಮದ್ವೆಗೆ ಒಪ್ಕೋತಾರಾ? ಹಾ, ಅಫ್ಕೋರ್ಸ್ ಒಪ್ಕೋತಾರೆ. ಏನಾದ್ರೂ ಒಪ್ಕೊಳ್ಲಿಲ್ಲ ಅಂದ್ರೆ ನನ್ನ ಮಾತು ಕೇಳು, ನಮ್ಮಿಬ್ರು ರಿಲೇಶನ್ಶಿಪ್ ಇಲ್ಲೇ ಎಂಡ್ ಮಾಡೋಣ. ನಂಗೆ ಗೊತ್ತು ನಿಂಗೆ ಕಷ್ಟ ಆಗುತ್ತೆ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ನೀನೇ ಸರಿ ಆಗ್ತೀಯ. ಹೇ, ನಿಮ್ಗೇನು ಹುಚ್ಚ? ಏನೇನೋ ಮಾತಾಡ್ತಾ ಇದೀರಲ್ಲ. ನಾವು ಮದ್ವೆನ ಹಂಗಾಗ್ಬೇಕು ಹಿಂಗಾಗ್ಬೇಕಂತ ತುಂಬಾ ಕನ್ಸು ಕಟ್ಕೊಂಡಿದೀವಿ. ಈಗ ಒಂದೇ ಒಂದು ಮಾತಲ್ಲಿ ಬಿಟ್ಬಿಡು ಅಂತ ಹೇಳ್ತಾ ಇದೀರಲ್ಲ. ನಿಮ್ಮ ಮನೆ ನಾನು ಏನು ನೋಡೋಕ್ಕೋತಾರೆ? ನಾನು ಇರೋದು ಬಾಡಿಗೆ ಮನೆಯಲ್ಲಿ. ಅದು ಅಲ್ಲದೆ ನಾನು ನೈಟ್ ಡ್ಯೂಟಿ ಬೇರೆ ಮಾಡ್ತೀನಿ. ಅಷ್ಟೆಲ್ಲ ಅಲ್ಲದೆ ನಾನು ಟ್ರೈನಲ್ಲಿ ಟೀ ಕಾಫಿ ಮಾಡ್ತೀನಿ, ಅದು 5,000 ಸಂಬಳಕ್ಕೋಸ್ಕರ. ನಿಮ್ಮ ಮನೆ ನಾನು ಹೆಂಗೆ ಒಪ್ಕೋತಾರೆ? ಈ ವಿಷಯ ಗೊತ್ತಿದ್ದು ನಮ್ಮ ಮನೇಲಿ ಒಪ್ಪಲ್ಲ ಅಂತ ನಂಗೆ ಮುಂಚೆನೆ ಗೊತ್ತಿತ್ತು. ಆದ್ರೂ ನಾನು ಇಷ್ಟು ವರ್ಷ ನಿನ್ ಜೊತೆಲೇ ಇದ್ದೆ ಅಲ್ವಾ. ಆದ್ರೂ ನಿಮ್ಮ ಮನೆ ಹೇಗೆ ಒಪ್ಕೋತಾರೆ? ಒಂದ್ ಹುಡುಗಿ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾಳೆ ಅಂತ ಅಂದ್ಮೇಲೆ ಅವಳು ಬರೀ ಫ್ಯಾಮಿಲಿನಷ್ಟೇ ಅಲ್ಲ, ಇಡೀ ಕಾಂದಾನೆ ಒಪ್ಸೋ ತಾಕತ್ ಅವಳಿಗಿರುತ್ತೆ.